2027ರವರೆಗೆ 1 ವರ್ಷಗಳ ಕಾಲ ಇಡೀ ರಾಜ್ಯದ ಜಿಲ್ಲೆ, ತಾಲೂಕು, ಗ್ರಾಮ, ಬಡಾವಣೆಗಳಲ್ಲಿ ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಲಿತ ಸಂಘರ್ಷ ಸಮಿತಿಯ ಶಾಖೆಗಳನ್ನು ಸ್ಥಾಪನೆ ಮಾಡೋದು, RPI ಶಾಖೆಯನ್ನು ಸ್ಥಾಪನೆ ಮಾಡೋದು, ಸಂವಿಧಾನ ಜಾಗೃತಿ ಆಂದೋಲನ, ಶಿಕ್ಷಣ ಜಾಗೃತಿ ಆಂದೋಲನ, ಮತ ಜಾಗೃತಿ ಆಂದೋಲನವನ್ನು ಮಾಡೋದ್ರ ಮೂಲಕ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು, ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು, ಶಿಕ್ಷಣ ತಾರತಮ್ಯ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ನಾವು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಹಣವನ್ನು ಪಡೆದು ಮದ್ಯವನ್ನು ಕುಡಿದು ಕೆಲವು ಭ್ರಷ್ಟರಿಗೆ ಮತವನ್ನು ಹಾಕೋದ್ರಿಂದ ಇವತ್ತು ಇಡೀ ದೇಶ ಸ್ವತಂತ್ರ ಒಂದು 75 ವರ್ಷಗಳಾದರೂ ಕೂಡ ಬಡತನ, ನಿರುದ್ಯೋಗ, ಅನಕ್ಷರತೆ, ಅಸಮಾನತೆ ಮಡುಗಟ್ಟಿದೆ. ರೈತರ ಬವಣೆ ನಿವಾರಣೆ ಆಗಿಲ್ಲ. ಮತ್ತು ದೌರ್ಜನ್ಯಗಳು, ಮಹಿಳೆಯ ಮೇಲೆ ಅತ್ಯಾಚಾರ, ಅಮಾನುಷ ಕೊಲೆಗಳು ನಡೀತಾ ಇದ್ದಾವೆ. ಆದ್ದರಿಂದ ಮತ ಜಾಗೃತಿ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಮಹಿಳೆಯರು, ಯುವಜನರು, ರೈತರು, ಕೂಲಿ ಕಾರ್ಮಿಕರು, ಪ್ರಬುದ್ಧರು ರಾಜಕಾರಣಕ್ಕೆ ಬರೆದು ಹೋಗಿದ್ರೆ ಈ ದೇಶ ಅದೇ ಒಂದು ತಾರತಮ್ಯದಲ್ಲಿ ಮತ್ತು ಅಸಮಾನತೆಯಲ್ಲಿ ಉಳಿತದೆ. ಸಂವಿಧಾನ ಏನು ಜಾರಿಯಾಗಿ ಇಷ್ಟು ವರ್ಷ ಆದರೂ ಕೂಡ ಆ ಸಂವಿಧಾನ ಸಂಪೂರ್ಣ ಜಾರಿಯಾಗಿಲ್ಲ. ಸಂವಿಧಾನ ಜಾರಿಯಾಗೋ ಜಾಗದಲ್ಲಿ ಭ್ರಷ್ಟರು, ಹಣವಂತರು, ಮಾರ್ವಡಿಗಳು, ಭೂಮಾಲೀಕರು ಆ ಜಾಗವನ್ನು ಹಿಡಿದಿದ್ದಾರೆ. ಆದ್ದರಿಂದ ಈ ದೇಶ ಅಭಿವೃದ್ಧಿಯಾಗಿಲ್ಲ. ಆ ಕಾರಣದಿಂದ ನಾವು ಜಾಗೃತಿ ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಗ್ರಾಮದಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ತಮಟೆ, ಕಂಜರಿ, ಕಂಸಾಲೆ, ಡೊಳ್ಳು ಕುಣಿತ ಕಾರ್ಯಕ್ರಮ ಮಾಡೋದು, ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ, ಬಹಿರಂಗ ಸಭೆಗಳನ್ನು ಮಾಡೋದ್ರ ಮೂಲಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಶ್ರಮಿಸಿದ್ದಾರೆ. ಅವರೊಟ್ಟಿಗೆ ಅನೇಕ ಸಂಘ ಸಂಸ್ಥೆಗಳು ಮತ್ತು ಕಳಕಳಿ ಇರುವಂತಹ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಕೂಡ ಪಾಲ್ಗೊಂಡಿದ್ದರು. ಬಹಿರಂಗ ಸಭೆ ಕೂಡ ನಡೆದಿದೆ. ಜೊತೆಗೆ ಈಗೂ ಕೂಡ ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಮಧ್ಯರಾತ್ರಿ ಆದರೂ ಕೂಡ ಈ ಕಾರ್ಯಕ್ರಮ ಜರುಗ್ತದೆ. ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಇಂಥ ಒಂದು ದೇಶದ ಒಳಿತನ್ನು ಬಯಸುವಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ಎಲ್ಲರೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅತ್ಯಂತ ವಿನೂತವಾಗಿ, ನಮ್ರವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಏನಿದೆ, ಅವರು ಒಂದು ಜಾತಿಗೆ ಸೀಮಿತರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಅಸಮಾನತೆ ನಿರ್ಮೂಲನೆ ಮಾಡಿದ್ದಾರೆ. ಈ ದೇಶದಲ್ಲಿ ಒಂದು ಮತ, ಒಬ್ಬ ಮನುಷ್ಯ, ಒಂದು ಮತ ಮತ್ತು ಒಂದೇ ಘನತೆ ಅನ್ನುವಂತಹ ತಾರತಮ್ಯ ನಿವಾರಣೆಯನ್ನು ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಸಹೋದರತೆಯಿಂದ, ಭಾತೃತ್ವದಿಂದ ಒಂದೇ ತಾಯಿ ಮಕ್ಕಳಂತೆ ಬದುಕಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟು ನಮ್ಮಲ್ಲಿ ಸಂವಿಧಾನ ಜಾರಿಯನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಭಾಗ್ಯವಿಧಾತ. ಅವರು ಪ್ರತಿಯೊಬ್ಬ ಸಮಾಜದವ್ರಿಗೂ ಜಾತಿರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ, ಧರ್ಮರಹಿತವಾಗಿ ಎಲ್ಲ ಸಮಾಜದವರು ಕೂಡ ಅವ್ರನ್ನ ಪ್ರೀತಿಸಬೇಕಾಗಿದೆ. ಮತ್ತು ಅವರು ಕೊಟ್ಟಂತಹ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಪ್ರಬುದ್ಧವಾಗಿ ದೇಶವನ್ನು ಕಟ್ಟಬೇಕು ಅನ್ನೋ ಛಲದಿಂದ ನಾವು ಇಷ್ಟು ವರ್ಷಗಳು ಕೂಡ ಶ್ರಮಿಸ್ತಾ ಇದ್ದೀವಿ. ಮುಂದೆ ಈ ಹೋರಾಟ, ಜಾಗೃತಿ ಅಭಿಯಾನ ಇನ್ನು ತೀವ್ರತರವಾಗಿ ಮುಂದುವರಿಯುತ್ತೆ. ಕರ್ನಾಟಕದ ಅಂತಲೇ ಆದಂಥ ಅವರ ಅಧ್ಯಕ್ಷತೆಯಲ್ಲಿ ನಿರ್ಮಾಣದಲ್ಲಿ ಭಾಳ ಶ್ರದ್ಧೆಯಿಂದ ಸಂಭ್ರಮದಿಂದ ಎಲ್ಲರಿಗೂ ಜನರಿಗೆ 150 ಕೋಟಿ ಹೇಗೆ ಈ ಭೂಮಿಗೆ ಸೂರ್ಯ ಹುಟ್ಟಿದ್ದಾನೆ, ನಮ್ಮ ದೇಶದ 150 ಕೋಟಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸೂರ್ಯರಿದ್ದಾರೆ. ಹಾಗಾಗಿ ಅವ್ರು ಆತ್ಮತತ್ವ ಇವತ್ತು ನಮ್ಮ ದೇಶ ಉದ್ಧಾರಕ್ಕೆ ಆಗಬೇಕು, ನಮ್ಮ ದೇಶ ಬೆಳಿಬೇಕು, ನಮ್ಮಲ್ಲಿ ನಿರ್ಮೂಲನೆ, ಬಡತನ ನಿರ್ಮೂಲನೆ ಆಗಬೇಕು, ಮೇಲು ಕೀಳು ಅನ್ನೋದೆಲ್ಲ ನಿರ್ಮೂಲನೆ ಆಗಬೇಕು, ನಿರ್ಮೂಲನೆ ಆಗಬೇಕಂದ್ರೆ ಇವತ್ತು ಅವರು ಹಾಕ್ಕೊಟ್ಟ ಒಂದು ಸಂವಿಧಾನ ಅಂತ ಮಾರ್ಗ ಇದೆ, ಸಿದ್ಧಾಂತ ಇದೆ, ಅದನ್ನು ಪಾಲಿಸಿದ್ರೆ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲೇ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ಎಲ್ಲ ವಿದ್ಯಾವಂತರ ವ್ಯಕ್ತಿಯಾದ ಇವತ್ತು ಎಷ್ಟೋ ಬಡವರಿದ್ದಾರೆ, ಎಲ್ಲರಲ್ಲೂ ಪ್ರತಿಭೆಗಳಿದ್ದಾರೆ. ಅದನ್ನು ಆ ಪ್ರತಿಭೆಗಳನ್ನ ಚಿಕ್ಕ ವಯಸ್ಸಲ್ಲೇ ಅದನ್ನು
ಧಕ್ಕೆ ಹಾಕುವಂಥ ಒಂದು ಕೆಲಸ ಆಗ್ತಾ ಇದೆ. ಯಾಕಂದರೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗ ಅವ್ರ ಆರೋಗ್ಯವಾಗಿರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಪ್ರತಿಯೊಂದರಲ್ಲೂ ದುಡ್ಡು ಅಂತ ಆಗ್ತಾ ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಆವಾಗಲೇ ಹೇಳಿದರು, ಯಾಕಂದರೆ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಿದ್ದು ವಿದ್ಯಾವಂತರಾಗಿ ಯಾರೇ ಆಗಲಿ, ದುಡ್ಡವರಾಗಿರಲಿ, ದಲಿತರಾಗಿರಲಿ, ಎಂಥ ವರ್ಗದವರನ್ನಾಗಿರಲಿ, ವಿದ್ಯಾವಂತರಾಗಿ ಮತ್ತು ಆರೋಗ್ಯವಂತರಾಗಿ ಅಂತ ಅವತ್ತಿಂದನೂ ಪಾಲಿಸ್ಕೊಂಬರಕ್ಕೆ ಹೇಳ್ತಾ ಇದ್ರು. ಏನಾಗಿದೆ ಅಂದರೆ ರಾಜಕೀಯ ಒತ್ತಡಗಳಿಂದ ನಮ್ಮ ಜನ ಒಂದು ಊಟಕ್ಕೆ ಒಂದೊಂದು ಕ್ಲಾಸ್ಗೋಸ್ಕರವಾಗಿ ವ್ಯಾಪಾರಿ ಒಂದು ದಿವಸ ಈ ದೇಶ 70 ವರ್ಷ ಹಿಂದುಳಿಕೊಂಡೇ ಬಂದಿದೆ. ಬಡವರಾಗಿ ಇದ್ದಾರೆ. ಹಾಗಾಗಿ ಯಾವತ್ತೂ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡ್ತಾರೆ, ಆಮೇಲೆ ನಮ್ಮ ದೇಶ ನೋಡ್ಲಿಕ್ಕೆ ಗೊತ್ತಾಗುತ್ತೆ. ಎಲ್ಲಾದ್ರೂ ಪಾಲಿಸ್ಬೇಕು ಅಂತ ಸರ್, ಬೆಳಗ್ಗೆ ಒಂದು ವೆಲ್ಕಮ್ ನಡೀತು, ಅದಕ್ಕೂ ನೀವು ಭಾಗವಹಿಸಿ. ಹೌದು. ಏನಾರ ನಡೀಲಿ, ನನಗೊಂದು ಅಂಬೇಡ್ಕರ್ದು ಎಲ್ಲಿ ಫಂಕ್ಷನ್ ನಡೀಲಿ, ನಮ್ಮನ್ನೇನು ಕರಿಬೇಕು ಗಿರಿಬೇಕಂತ ಏನಿಲ್ಲ. ನಾವು ಹೋಗ್ತಾ ಇರ್ತೀವಿ, ಕರೆದಿಲ್ಲ ಅಂದ್ರೆ ಕರೆದ ಮಾಡ್ತೀವಿ ಆ ಥರ. ಯಾಕಂದರೆ ಒಂದು ಅದು ನಮಗೆ ದಾರಿ ದೀಪ ತೋರಿಸುವಂಥದ್ದು ಎಷ್ಟೋ ಜನಗಳಿಗೆ. ಹಾಗಾಗಿ ನಾವು ಹಾಗಾಗಿ ಎಲ್ಲ ವಿಷಯ ಎಲ್ಲದರಲ್ಲೂ ಭಾಗವಹಿಸ್ತೀವಿ.